ಶಿವತಾಂಡವ ವಿಶ್ಲೇಷಣೆ ವಿಶ್ವಾನಂದ ಪಟ್ಟಣ ಶೆಟ್ಟಿ ಅವರಿಂದ. ಇವತ್ತು ಶಿವರಾತ್ರಿಯ ಹಬ್ಬದ ಆಚರಣೆ, ಆದ್ದರಿಂದ ಶಿವನ ಬಗ್ಗೆ ಇರೋ ಒಂದು ವಚನ, ಅದರ ವಿಶ್ಲೇಷಣೆ ಹಾಗೂ ಶಿವತಾಂಡವ ಒಂದು ಹಾಡು ಹೇಳ್ತಾರೆ, ಅದರ ವಿಶ್ಲೇಷಣೆ ಮಾಡಿಬಿಟ್ಟು ಮುಂದುವರಿಸೋಣ. ನಮ್ಮ ಶಿವಶರಣರು ಬರೆದಿರುವಂಥ ವಚನ ಯಾಕಪ್ಪ ನಾವು ಲಿಂಗಾಯತರು ಅದಕ್ಕೆ ನಾವು ಶಿವಶರಣರ ವಚನ ನೋಡಬೇಕು ಅನ್ನೋದು ಬಿಟ್ಟು ಬಿಡ್ರಿ. ಆ ಶಿವಶರಣರ ವಚನದಿಂದ ನಮಗೆ ಈಗೆಲ್ಲ ನಾವು ಬಂದೇವಲ್ಲ, ಅಮೇರಿಕಾದಾಗ ಬದುಕಾಗತ್ತೇವಲ್ಲ, ನಮಗೆ ಏನು ಯೂಸ್ ಆಗ್ತದೆ ಅದು ಇಂಪಾರ್ಟೆಂಟು. ಸುಮ್ಮನೆ ಕಲಿಬೇಕು ಅನ್ನೋ ಕಾರಣಕ್ಕೆ ಕಲಿಯೋದಲ್ಲ, ನಮಗೆ ಈಗ ಆ್ಯಕ್ಚುಲಿ ಏನು ಯೂಸ್ ಆಗ್ತೈತಿ ಆ ವಚನ ಅದನ್ನು ನೋಡೋಣ. ಈ ವಚನ ತಗೊಂಡಿರೋದು ಅಲ್ಲಮ ಪ್ರಭುವುದು. ಅಲ್ಲಮ ಪ್ರಭು ನನ್ನ ಫೇವ್ರೆಟ್ ವಚನಕಾರ. ಅಲ್ಲಮ ಪ್ರಭುವಿನ ವಚನಗಳು ಬಹಳ ಕಠಿಣ, ಆದರೆ ಅರ್ಥ ಮಾಡಿಕೊಂಡ್ರೆ ಬಹಳ ಸುಂದರವಾಗಿರ್ತಾವೆ. ಅದಕ್ಕೆ ಒಂದು ವಚನ ತಗೊಳ್ಳೋಣ. ಶಿವನ ಬಗ್ಗೆ ಅಲ್ಲಮ ಪ್ರಭು ಏನು ಹೇಳ್ಯಾನ. ಜಂಬೂ ದ್ವೀಪದ ವ್ಯವಹಾರಿ ಖಂಡ ಬಂಡವ ತುಂಬಿ ಕುಂಬಿನಿಯುದರದ ಮೇಲೆ ಪಸರವನಿಕ್ಕಿದ. ಉಷ್ಣೆ ತೃಷ್ಣೆ ಘನವಾಗಿ ಕಡಲೇಳು ಸಮುದ್ರವ ಕುಡಿದು ನೀರಡಿಸಿದಾತ ಅರಲುಗೊಂಡು ಬೆರಗಾದ. ಶಿಶು ತಾಯ ಹೆಣನ ಹತ್ತುಕೊಂಡು ಹೆಸರು ಹೇಳುತ್ತೈದಾನೆ. ಗುಹೇಶ್ವರನೆಂಬ ನಿಲುವ ವಸುದೆಯಾಕೃತಿ ನುಂಗಿತ್ತು. ಎಷ್ಟು ಸುಂದರವಾದ ವಚನ! ಇದೊಂದು ವಚನ ತಿಳ್ಕೊಂಬಿಟ್ರೆ ಸಾಕ್ರಿ, ಬೇರೆ ಏನು ಬೇಕಾಗಿಲ್ಲ, ಬೇರೆ ಯಾವ ಗ್ರಂಥಗಳು ಬೇಕಾಗಿಲ್ಲ, ಬೇರೆ ಯಾವ ನಿಮಗೆ ಜ್ಞಾನ ಬೇಕಾಗಿಲ್ಲ. ಇದೊಂದು ವಚನ ತಿಳ್ಕೊಂಬಿಟ್ಟು ಅದನ್ನು ಪಾಲಿಸಿಬಿಟ್ರೆ ಸಾಕು. ಅಷ್ಟು ಸುಂದರವಾದ ವಚನ. ಇದೇನು ವಚನ ಅನ್ನೋದನ್ನು ನೋಡೋಣ ಬರ್ರಿ. ಮೊದಲನೆಯ ಲೈನ್ ಏನಪ್ಪ ಅಂದರೆ, ಜಂಬೂ ದ್ವೀಪದ ವ್ಯವಹಾರಿ ಖಂಡ ಭಂಡವ ತುಂಬಿ ಕುಂಬಿನಿಯೊದರದ ಮೇಲೆ ಪಸರವನಿಕ್ಕಿದ. ಜಂಬೂ ದ್ವೀಪ ಅಂದರೆ ಹಿಂದೂ ಧರ್ಮದಲ್ಲಿ ಮುಂಚಿನ ಕಾಲದಲ್ಲಿ ಇದ್ದಿದ್ದು ಜಂಬೂ ವೃಕ್ಷದಿಂದ ಜಂಬೂ ದ್ವೀಪ ಅಂತ ಕರೀತಿದ್ರು. ಅಂದರೆ ಇಡೀ ಪ್ರಪಂಚವನ್ನು ಜಂಬೂ ದ್ವೀಪ ಅಂತ ಅನ್ಕೋಬೋದು ನೀವು. ಅದರ ಶ್ರೇಷ್ಠ ವ್ಯವಹಾರಿ ಯಾರು? ಪರಮಶಿವ. ಪರಮಶಿವ ಏನು ಮಾಡಿದ? ಮಾಯೆಯನ್ನು ಪಸರಿಸಿಕ್ಕಿದನಂತ. ಇಡೀ ಪ್ರಪಂಚದೊಳಗೆ ಮಾಯೆಯನ್ನು ತುಂಬಿಬಿಟ್ಟಾನಂತ. ಏನು ಹಂಗಂದ್ರೆ ಮಾಯೆ 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 ಅಂತಾರೆ. ಏನು ಹಂಗಂದ್ರೆ ಮಾಯೆಗೆ ಎಷ್ಟು ಆಳವಾದ ಅರ್ಥ ಅದ. ಆದ್ರೆ ಈಗ ಒಂದು ಸಿಂಪಲ್ ಅರ್ಥ ತಗೊಳ್ಳೋಣ ಅದರದ್ದು. ಮಾಯೆಯನ್ನು ನಾನು 3 ವಿಧವಾಗಿ ವಿಂಗಡಿಸ್ತೀನಿ. ಏನೇನು? ಮೊದಲನೆಯದಾಗಿ ದೈಹಿಕ ಮಾಯೆ. ದೈಹಿಕ ಮಾಯೆ ಅಂದರೆ ಆಸೆ. ಆಸೆ ತಗೊಳ್ರಿ. ಅದರೊಳಗೆ ಎಷ್ಟೊಂದು ತರಹಾವರಿ ಮಾಯೆಗಳಿದಾವೆ. ಆಸೆ ತಗೊಳ್ರಿ. ಆಸೆ, ಮನುಷ್ಯನಿಗೆ ಆಸೆ. ಈಗ ನಿಮಗೆಲ್ಲ ಗೊತ್ತು, ಐಸ್ ಕ್ರೀಮ್ ತಿಂದರೆ ಭಾಳ ಖುಷಿ ಆಗ್ತದೆ, ಹೌದಾ? ಐಸ್ ಕ್ರೀಮ್ ಬಾಯಾಗಿ ಇಟ್ಟುಬಿಟ್ರೆ ಏನು ಸಂತೋಷ, ಏನು ಸಂತೋಷ. ಆದರೆ ನಿಮಗೆ ಅದರದ್ದು 2 ವಿಷಯ ಗೊತ್ತದನು. ಮೊದಲನೇ ಚಮಚ ತಿಂತಿರಲ್ಲ, ಆ ಸುಖ ಎಷ್ಟೊತ್ತಿರ್ತೈತದು? 1 ಕ್ಷಣ 2 ಕ್ಷಣ, ಹೌದಾ? 1-2 ಸೆಕೆಂಡ್ ಆದ್ಕೊಳ್ಳಿ ಅದು ಹೋಗಿಬಿಡ್ತೈತದು. ಮತ್ತು ಐಸ್ ಕ್ರೀಮ್ ಸುಖ ಬೇಕಂದ್ರೆ ಇನ್ನೊಂದು ಚಮಚ ತಿನ್ನಬೇಕಾಗ್ತೈತಿ, ಹೌದಾ? ಇದು ಮೊದಲನೆಯ ಗುಣ. ಯೋಚನೆ ಮಾಡಿರಿ. ಎರಡನೆಯ ಗುಣ ಏನು? ಮೊದಲನೇ ಚಮಚ ತಿನ್ನುವಾಗ ಎಷ್ಟು ಸುಖ ಸಿಗುತ್ತೈತೋ 10ನೇ ಚಮಚ ತಿನ್ನುವಾಗ ಸಿಗುತ್ತೇನೋ? ಸಿಗುವುದಿಲ್ಲದು, ಸಿಗುವುದಿಲ್ಲ. ಈಗ ನೀವು ನೋಡ್ರಿ, ಬಫೆ ತಿನ್ನಕ್ಕೆ ಹೋಗ್ತೀವಿ, ಹೌದಾ? ಇಂಡಿಯನ್ ರೆಸ್ಟೋರೆಂಟ್ನಾಗ ಮೊದಲನೇ ಪ್ಲೇಟ್ ತರುವಾಗ ಮನುಷ್ಯಂಗೆ ಎಷ್ಟು ಆಸಕ್ತಿ ಇರ್ತೈತಿ, ಎಷ್ಟು ಉತ್ಸಾಹ ಇರ್ತೈತಿ. ಫಸ್ಟ್ ಪ್ಲೇಟ್ ಎಲ್ಲ ನೋಡಿರ್ತೀರಿ ನೀವು ಅದನ್ನು. ಮತ್ತೆ ಹೋಗೋದು ಐತಿ ಸ್ವಲ್ಪ ಇಷ್ಟಿಷ್ಟ ತೊಗೊಂಬರೋಣ ಅಂತೇಳಿ ತಂದ್ರೆ ತೊಗೊಂಡು ತಿಂತೀರಿ. 10ನೇ ಪ್ಲೇಟ್ ತರುವಾಗ ಹೆಂಗೆ ಅನ್ನಿಸ್ತೈತಿ? ಹೊಟ್ಟಿ ತುಂಬಿರ್ತೈತಿ. ಅಂದರೂ ತಿನ್ನಕ್ಕ ಆಸೆ ಆಸೆ. $25 ಕೊಟ್ಟಿವಿ, ಕರೆಕ್ಟಾಗಿ ಎಲ್ಲ ತೊಗೋಬೇಕು ವಾಪಸ್ಸು ಅಂತೇಳಿ, ಹೌದಾ? 10ನೇ ಪ್ಲೇಟಿಗೆ ಮೊದಲನೇ ಪ್ಲೇಟ್ ತಿನ್ನುವಾಗಿರುವಷ್ಟು ಇರುವುದಿಲ್ಲ. ಒಂದು ಮೈಕ್ರೋ ಎಕನಾಮಿಕ್ಸ್ನಾಗ ಒಂದು ಪ್ರಿನ್ಸಿಪಲ್ ಐತಿ. ಏನು? ಮಾರ್ಜಿನಲ್ ರೇಟ್ ಆಫ್ ಯುಟಿಲಿಟಿ. ಅಂದರೆ ಗುಡ್ಸ್ ಆ್ಯಂಡ್ ಸರ್ವಿಸಸ್ ಮನುಷ್ಯನಿಗೆ ಎಷ್ಟು ಜಾಸ್ತಿ ತೊಗೊಳ್ತಾನಲ್ಲ
ಅಷ್ಟು ಅದರ ಮ್ಯಾಗಿರೋ ವ್ಯಾಲ್ಯೂ ಕಮ್ಮಿ ಆಗ್ತೈತಂತ. ಈಗ ನೀವೆಲ್ಲರೂ ಲಗ್ನ ಆಗಿರಿ, ಹೌದಾ? ಲಗ್ನ ಆಗಿದ್ದ ಮೊದಲನೇ ದಿನ ಹೆಂಗಿತ್ತು, ಈಗ ಹೆಂಗೈತೆ? ಅದ ಹೆಂಡತಿ, ಅದ ಗಂಡ. ಆಗ ಮೊದಲನೇ ಪ್ಲೇಟು, ಈಗ 10ನೇ ಪ್ಲೇಟು. ಅಷ್ಟ ವ್ಯತ್ಯಾಸದು, ಹೌದಾ? ಈಗ 2ನೆಯ ಲೈನು ಏನು ಅನ್ನೋದು ನೋಡೋಣ ಬರ್ರಿ. 2ನೇ ಲೈನ್ ಏನು ಹೇಳ್ತಾನೆ ಅಂದರೆ, ಅಲ್ಲಲ್ಲ, ಈ ಮಾಯೆ ಹೇಳಿದ್ನಲ್ಲ, ಅದರೊಳಗೆ 2ನೇದು ಏನಪ್ಪ ಅಂತ ಹೇಳಿದ್ರೆ ಮಾನಸಿಕ ಮಾಯೆ. ಮೊದಲನೇದು ಏನು ಹೇಳಿದೆ ನಾನು? ದೈಹಿಕ ಮಾಯೆ. 2ನೇದು ಮಾನಸಿಕ ಮಾಯೆ. ಏನು ಮಾನಸಿಕ ಮಾಯೆ ಅಂತ ಹೇಳಿದರೆ, ಈಗ ನೋಡ್ರಿ, ನೀವು ಸುಮಾರು ವರ್ಷದಿಂದ ನೌಕರಿ ಮಾಡಾಕತ್ತೀರಿ, ಹೌದಾ? 10 ವರ್ಷದಿಂದ ನಿಮಗೆ ಎಷ್ಟು ಬರ್ತಿತ್ತು ಪಗಾರ, ಈಗ ಎಷ್ಟು ಬರಾಕತ್ತೈತಿ? ಸುಖ ಸಿಕ್ಕೈತೇನು? 10 ವರ್ಷದಿಂದ ಹೆಂಗಿತ್ತು ನಿಮ್ಮ ಮನಿ, ಈಗ ಹೆಂಗೈತೆ ಮನಿ? ಏನು ದೊಡ್ಡ ದೊಡ್ಡ ಮನಿ, 3 ಬೆಡ್ರೂಮ್ ಮೊದಲಿದ್ದರೆ ಈಗ 5 ಬೆಡ್ರೂಮ್, 6 ಬೆಡ್ರೂಮ್, 7 ಬೆಡ್ರೂಮ್. ಮೊದಲು ಯಾವ ಕಾರ್ದಿತ್ತು, ಈಗ ಯಾವ ಕಾರ್ ಐತಿ? ನಿಮಗೆ ಸುಖ ಜಾಸ್ತಿ ಆಗೈತೇನು? ಇಲ್ಲ. 5 ಬೆಡ್ರೂಮ್ ಇದ್ದರೆ 8 ಬೆಡ್ರೂಮ್ ಬೇಕು ನಿಮಗೆ. ಟೆಸ್ಲಾ ಕಾರ್ ಇದ್ದರೆ ಇನ್ನೊಂದು ಕಾರ್ ಬೇಕು, ಹಿಂಗೆ ಓಪನ್ ಆಗೋ ಕಾರ್ ಬೇಕು, ಇನ್ನೊಂದು ಹೊಸ ಮಾಡೆಲ್ ಬರಾಕತ್ತೈತಿ ಅದು ಬೇಕು. ಸುಖ ಸಿಕ್ಕೈತೇನು? ಇದು ಮಾನಸಿಕ ಮಾಯೆ. 3ನೇ ಮಾಯೆ, 3ನೇ ಮಾಯೆ ಯಾವುದು ಅಂತ ಹೇಳಿದರೆ, ಇದು ಸ್ವಲ್ಪ ಕಠಿಣ ಐತೆ ಅರ್ಥ ಮಾಡ್ಕೊಳ್ಳೋದು, ಪ್ರಯತ್ನ ಪಡೋಣ. ಆಧ್ಯಾತ್ಮಿಕ ಮಾಯೆ. ಆಧ್ಯಾತ್ಮಿಕ ಮಾಯೆಯನ್ನು ಅರ್ಥಕೊಳ್ಳೋಕ್ಕೆ ಮಂದಿ ಗುಹೆಗೆ ಹೋಗಿ ವರ್ಷಗಟ್ಟಲೆ ದಶಕಗಟ್ಟಲೆ ತಪಸ್ಸು ಮಾಡ್ತಾರೆ. ಆ ಪರಿ ಅರಿವು ಬೇಕಾಗಿಲ್ಲ ನಮಗೆ, ಜಸ್ಟ್ ಇಂಟಲೆಕ್ಚುಲಿ ಅರ್ಥ ಆಗ್ತೈತಿರೋ ನೋಡೋಣ. ಆಧ್ಯಾತ್ಮಿಕ ಮಾಯೆ ಏನು ಹಂಗಂದ್ರೆ, ಈಗ ನೋಡ್ರಿ, ನಾನು ಹೇಳ್ತೀನಿ, ಇದು ನನ್ನ ಕೈ, ಹೌದಾ? ಇದು ನನ್ನ ಕೈ ಅಂತೇನೆ. ಇದು ನನ್ನ ಕಾಲು, ನನ್ನ ಹೊಟ್ಟೆ, ನನ್ನ ತಲೆ, ಹೌದಾ? ನನ್ನ ಕಣ್ಣು, ನನ್ನ ಬಾಯಿ ಅಂತೀನಿ. ಇನ್ನೂ ಒಳಗೆ ನೋಡಿದರೆ ನನ್ನ ಮಿದುಳು ಅಂತೀನಿ. ಇದೆಲ್ಲ ಟ್ಯಾಂಜಿಬಲ್ ಆಯಿತು. ಇನ್ಟ್ಯಾಂಜಿಬಲ್ ಆದರೆ ನನ್ನ ಮನಸ್ಸು ಅಂತೀನಿ. ಮತ್ತು ನಾ ಯಾರು? ಇವೆಲ್ಲ ನಂದು 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 ಎಲ್ಲ ಅನ್ನತ್ತರ ನಾ ಯಾರು? ನಮಗೆ ಹೆಂಗೆ ಅನಿಸ್ತೈತಿ ಅಂದರೆ, ಥಿಂಕ್ ಮಾಡಿರಿ ಸ್ವಲ್ಪ, ಇದು ಸ್ವಲ್ಪ ಕಠಿಣ ಆಗ್ಬೋದು, ಸ್ವಲ್ಪ ಥಿಂಕ್ ಮಾಡಿರಿ. ಹುಟ್ಟಿದಾಗಿಂದ ಇಲ್ಲಿ ತನ ನಮಗೆ ಹೆಂಗೆ ಅನಿಸ್ತೈತಿ ಅಂದರೆ, ನಮ್ಮ ಕಣ್ಣು ಹಿಂದೆ ಯಾರೋ ಒಬ್ಬ ಮನುಷ್ಯ ಅದಾನ, ಅವ ನಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡಾಕತ್ತಾನ ಅಂತ ಅನಿಸೋದಿಲ್ಲ? ಯಾರೋ ಒಬ್ಬ ನಮ್ಮ ಕಣ್ಣು ಹಿಂದಿರೋ ಮನುಷ್ಯ ನೋಡಿದರೆ ಆ ಮನುಷ್ಯ ಇಲ್ಲೇ ಇಲ್ಲ. ದೇರ್ ಇಸ್ ನೋ ಸಚ್ ಥಿಂಗ್, ನಾನು ಅನ್ನೋದು ಇಲ್ಲೇ ಇಲ್ಲ. ಬಟ್ ನಮಗೆ ಆ ನಾನು ಅನ್ನೋದನ್ನು ಎಷ್ಟು ಕೇರ್ ತೊಗೊಳ್ತೀವಿ ಅಂದರೆ, ಯಾರಾದರೂ ನಾವು ಹೊಗಳಿದರೆ ಎಷ್ಟು ಖುಷಿ ಆಕೈತೆ ನಮ್ಗೆ. ಹೊಗಳಿ ಬಿಟ್ಟನಪ್ಪ ನನ್ನ. ಯಾರಾದರೂ ಬೈದ್ರೆ ಎಷ್ಟು ನೋವು ಆಕೈತಿ. ಅಯ್ಯೋ ನಂಗೆ ಬೈದ, ಯಾರಿಗೆ ಬೈದವ? ಬಯಕ್ಕೆ ಯಾರು, ಬೈಸ್ಕೊಳಕ್ಕೆ ಯಾರದ? ನಂಗೆ ಬೈದ, ಯಾರಿಗೆ ಬೈದವ? ಬಯಕ್ಕೆ ಯಾರು, ಬೈಸ್ಕೊಳಕ್ಕೆ ಯಾರದರಲ್ಲಿ? ಯೋಚನೆ ಮಾಡ್ರಿ, ಅಲ್ಲಿ ಯಾರು ಇಲ್ಲೇ ಇಲ್ಲ. ನನಗೆ ಬೈದ ಮನುಷ್ಯ. ಈಗ ಒಂದು ಶಬ್ದ ಇದೆ ಕನ್ನಡದೊಳಗೆ, ಅಹಂಕಾರ ಅನ್ಬೋದ. ನಾವೆಲ್ಲರೂ ತಪ್ಪು ತಿಳ್ಕೊಂಡೇವಿ ಅಹಂಕಾರ ಅಂದ್ರೆ ಏನು. ನಾವು ಅಹಂಕಾರ ಅಂದ್ರೆ ಏನು ಅನ್ಕೊಂತೀವಿ? ಈ ದುರ್ಯೋಧನ ಇರ್ತಲ್ಲ, ಆರೋಗ್ಯನ್ಸ್, ಅದು ಅಹಂಕಾರ ಅಂತ ಅನ್ಕೊಂತೀವಿ. ಅದಲ್ಲ ಅಹಂಕಾರ ಅನ್ನೋದು. ಈಗ ಆರೋಗ್ಯನ್ಸ್ 0 ಇರೋ ಮನುಷ್ಯನ್ ತಗೋರಿ, ಸಂಪೂರ್ಣವಾಗಿ ತುಂಬಾ ನಮ್ರತೆಯಿಂದ ಇರುವ ಮನುಷ್ಯ, ಅವನಲ್ಲೂ ಅಹಂಕಾರ ಇರ್ತದೆ. ಯಾಕಂದ್ರೆ ಅಹಂಕಾರ ಅಂದ್ರೆ ಅಹಂ ಅನ್ನುವ ಒಂದು ಕಾರ, ನಾನು ಅನ್ನುವ ಒಂದು ಕಾರ. ಆ ಮನುಷ್ಯ ಕೂಡ ಬೈದರ ಕುಗ್ಗಿತನ, ಹೊಗಳಿದರೆ ಕುಗ್ಗಿತನ. ಆ ನಾನು ಅನ್ನೋದು ಅದು ಆಧ್ಯಾತ್ಮಿಕ ಮಾಯೆ. ಅಲ್ಲಮ್ಮ ಏನ್ ಹೇಳ್ತಾನೆ ಪರಮಶಿವ, ಈ ತರೆಲ್ಲ ಮಾಯನ್ನು ಪಸರವನಿಕ್ಕಿದನಂತ. ಮುಂದಿನ ಲೈನ್ ಏನ್ ಹೇಳ್ತಾನೆ ನೋಡೋಣ. ಉಷ್ಣ ತೃಷ್ಣೆ ಘನವಾಗಿ ಕಡಲೇಳು ಸಮುದ್ರವು ಕುಡಿದು ನೀರಡಿಸಿದಾತ ಅರಳುಗೊಂಡು ಬೆಳಗಾದ. ದಾಹದಿಂದ ಬಳಲಿ ಬಳಲಿ 7 ಸಮುದ್ರದ ನೀರು ಕುಡಿದಂತ. 7 ಸಮುದ್ರದ ನೀರು ಕುಡಿದ್ರು ಅವನಿಗೆ ದಾಹ ಅಡಗಲಿಲ್ಲಂತ. ಈಗ ಬೇರೆದಾಗ ನಾವು
ಒಂದು ಕಂಪ್ಲೇಂಟ್ ಮಾಡೋದು ಏನಂದ್ರೆ ಇಲ್ಲಿ ಮಸಾಲೆ ದೋಸೆ ಬೆಂಗಳೂರಿನಷ್ಟು ಸಿಗೋದಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಹೌದಾ? ಬೆಂಗಳೂರಾಗೆ ಭಾಳ ಚಲೋ ಮಸಾಲೆ ದೋಸೆ ಸಿಗ್ತದೆ, ಇಲ್ಲಿ ಸಿಗೋದಿಲ್ಲ. ನಾವು 2 ವರ್ಷದಿಂದ ಒಂದು ಚಲೋ 2-3 ರೆಸ್ಟೋರೆಂಟ್ ಬಂದಾವ, ಚಲೋ ಮಸಾಲೆ ದೋಸೆ ಸಿಗ್ತದೆ. ಹೌದಾ? ನಾನು ಒಂದು ಸಲ ಹೋಗಿದ್ದೆ, ಏನೋ ಆರ್ಡರ್ ಮಾಡಿದೆ, ಇಡ್ಲಿ ವಡ ಮಸಾಲೆ ದೋಸೆ ಆರ್ಡರ್ ಮಾಡಿದೆ, ಚಲೋ ಇತ್ತು, ತಿಂದೆ, ಸುಖ ಸಿಕ್ತು. ಎಲ್ಲ ನಾರ್ಮಲ್ ಮಂದಿ ಏನು ಮಾಡ್ತಾರೆ, ರೊಕ್ಕ ಹೊಟ್ಟು ಬರ್ತಾರೆ ಮನೆಗೆ. ಹೌದಾ? ನಾ ಹಂಗೆ ಮಾಡಲಿಲ್ಲರಿ. ನಾ ಏನು ಮಾಡಿದೆ, ಇನ್ನೂ ಒಂದು ಮಸಾಲೆ ದೋಸೆ ಆರ್ಡರ್ ಮಾಡಿದೆ. ಯಾಕ? ತೃಪ್ತಿ ಇಲ್ಲ ಮನುಷ್ಯಂಗ, ಆಸೆ ಆಸೆ ಆಸೆ. 7 ಸಮುದ್ರವ ನೀರು ಕುಡಿದ್ರೂ ದಾಹ ಅಡಗಲಿಲ್ಲ, ಇಡ್ಲಿ ವಡಿ ದೋಸೆ ತಿಂದ್ರೂ ದಾಹ ಅಡಗಲಿಲ್ಲ, ಇನ್ನೂ ಒಂದು ಮಸಾಲೆ ದೋಸೆ ಆರ್ಡರ್ ಮಾಡಿದೆ. ಹಂಗೆ ನಾವು ಮಾಡ್ತೀವಲ್ಲ, ನೌಕರಿ, ಪಗಾರ, ಆಮೇಲೆ ವೆಕೇಶನ್ ಏನು ನಾವು ಹೋಗುದು, ಅದು ನಾವು ಇಲ್ಲೇ ಮೆಕ್ಸಿಕೋ ಹೋದ್ರೆ ವ್ಯಾಲ್ಯೂ ಇಲ್ರಿ. ಯಾರೂ ಹೋಗಿರಲಾರ್ದಂಥ ಜಾಗಕ್ಕೆ ಹೋಗ್ಬೇಕು. ಅಲ್ಲಿ ಹೋಗಿ ಏನು ನಾವು ಎಂಜಾಯ್ ಮಾಡಬೇಕಾಗಿಲ್ಲ, ಅಲ್ಲಿ ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಾಗ ಹಾಕಬೇಕು. ಅದು ನೋಡಿ ಮಂದಿ ಹೊಟ್ಟೆ ಹಿಡ್ಕೊಂಡ್ರೆ ಅವಾಗ ಸಮಾಧಾನ ನಮಗೆ. ಅದು ಏನು ಒಂದು 2 ದಿವಸ ಇರ್ತೈತಿ, ಮತ್ತೆ ಹೋಗ್ಬಿಡ್ತದೋ, ಮತ್ತೆ ಇನ್ನೊಂದು ವೆಕೇಶನ್ ಹೋಗ್ಬಿಡ್ತೀವಿ. ಹೌದಾ? ಈ ನಾನು ಅನ್ನೋದನ್ನ ನನ್ನ ಏಳಿಗೆ ಎಷ್ಟು ತ್ರಾಸ ಪಡ್ತೀವಿ, ಎಷ್ಟು ನೋವು ಅನುಭವಿಸ್ತೀವಿ, ಎಷ್ಟು ಸ್ಟ್ರೆಸ್ ಅನುಭವಿಸ್ತೀವಿ. ಯಾಕೆ? ಎಲ್ಲೇ ಇರೋ ನಾನು ಅನ್ನೋದನ್ನ ತೃಪ್ತಿಪಡಿಸ. ಹಂಗೆ 7 ಸಮುದ್ರದ ನೀರು ಕುಡಿದ್ರು ಅವಂಗೆ ದಾಹ ಅಡಗಲಿಲ್ಲ. 3ನೇ ಲೈನು ಏನು ಹೇಳ್ತಾನೆ, ಶಿಶು ತಾಯ ಹೆಣನ ಹೊತ್ತುಕೊಂಡು ಹೆಸರು ಹೇಳುತ್ತಿದ್ದಾನೆ. ಶಿಶು ಮತ್ತು ತಾಯಿಯ ಸಂಬಂಧ ಏನೈತಲ್ಲ, ಬಹಳ ಅನ್ಯೋನ್ಯವಾದ ಆ ಒಂದು ಸಂಬಂಧ ಇದೆಯಲ್ಲ, ಆ ಸಂಬಂಧದಲ್ಲಿರುವ ಶಿಶು, ಈ ಉದಾಹರಣೆ ಏನಾಗ್ತದೆ ಅಂತ ಹೇಳಿದ್ರೆ, ತಾಯಿಗೆ ಮರಣ ಹೊಂದುತ್ತಾಳೆ. ತಾಯಿ ಮರಣ ಹೊಂದಿದಾಗ ಶಿಶು ಏನ್ ಮಾಡ್ತೈತಿ, ಶಿಶುಗೆ ಗೊತ್ತಿಲ್ಲ ತಾಯಿಗೆ ಸಾವು ಬಂದಿದೆ ಅಂತ ಹೇಳಿ. ಏನ್ ಮಾಡ್ತೈತಿ, ಶಿಶು ತಾಯಿ ಹೆಸರು ಕರಿತಾ ಇರ್ತೈತಿ. ತಾಯಿ ಉತ್ತರ ಕೊಡೋದಿಲ್ಲ. ಹಂಗ ನಮ್ಮ ಪರಿಸ್ಥಿತಿ, ಮಾಯೆ ಇರೋದಿಲ್ಲ. ಹಂಗ ನಮ್ಮ ಪರಿಸ್ಥಿತಿ, ಮಾಯೆ ಹಿಂದೆ ಹೋಗ್ತೀವಿ, ಸುಖ ಸಿಗ್ತೈತೇನೋ ಅಂತ ಆ ಮಾಯೆ ಇದಲ್ಲ, ಅದು ಸುಖ ಸಿಗುವುದಿಲ್ಲ. ಅದರಿಂದ ಅಂದ್ರೂ ನಾವು ಶಿಶು ಹೆಂಗೆ ಸತ್ತ ತಾಯಿಯ ಹೆಣದನ್ನು ಹಿಡ್ಕೊಂಡು ಅದರ ಹೆಸರು ಹೇಳ್ತಿತ್ತು, ಹಂಗೆ ನಾವು ಮಾಯೆ ಹಿಂದೆ ಹೋಗ್ತೇವಿ ಅಂತ ಅಲ್ಲಮ್ಮ ಹೇಳ್ತಾನೆ. 4ನೇ ಲೈನ್ ಏನು ಹೇಳ್ತಾನೆ ನೋಡೋಣ ಬರ್ರಿ. 4ನೇ ಲೈನು, ಗುಹೇಶ್ವರನೆಂಬ ನಿಲುವ ವಸುದೆಯಾಕೃತಿ ನುಂಗಿತ್ತು. ವಸುದೆ ಅಂತ ಹೇಳಿದರೆ ಭೂಮಿ, ಮಣ್ಣು. ನಮ್ಮ ದೇಹ ಸೃಷ್ಟಿಯಾಗಿರೋದು ಮಣ್ಣಿನಿಂದ. ಗುಹೇಶ್ವರನೆಂಬ ನಿಲುವ ಅಂದರೆ ಪರಮಾತ್ಮನ ನಿಜ ಸ್ವರೂಪ. ನಮ್ಮಲ್ಲಿರುವ ಪರಮಾತ್ಮನ ನಿಜ ಸ್ವರೂಪ ಏನೈತಲ್ಲ, ಅದನ್ನು ಈ ಮಾಯೆ ನುಂಗಿ ಜೀವಾತ್ಮವನ್ನಾಗಿ ಮಾಡಿಬಿಟ್ಟೈತಿ. ಅದರ ನಿಜ ಸ್ವರೂಪ ಗೊತ್ತಾಗವಲ್ದು ಅಂತ ಅಲ್ಲಮ್ಮ ಹೇಳೋದು. ಇಷ್ಟೆಲ್ಲ ತ್ರಾಸ ಐತಲ್ಲ, ಏನು ಮಾಡೋದು ನಾವು? ಊಟ ಮಾಡಿ ಮನೆಗೆ ಹೋಗಿ ಮಕ್ಕಳೋದೇನೋ ಇಲ್ಲ. ಅದಕ್ಕೊಂದು ಪರಿಹಾರ ಇದೆ. ಶಿವ ಮಾಯೆಯನ್ನು ಪಸರವಿ ನಿಕ್ಕಿದ ಶಿವನೇ ನಮಗೆ ಪರಿಹಾರ ತೋರಿಸ್ತಾನೆ. ಈಗ ಮುಂದೆ ಶಿವತಾಂಡವ ಸ್ತೋತ್ರ ಹಾಡಕ್ಕೆ ಬರ್ತಾರೆ. ಮೊದಲು ಶಿವತಾಂಡವ ಸ್ತೋತ್ರ ಕೇಳ್ರಿ, ಅದಾದ ಮ್ಯಾಗೆ ಆ ಶಿವತಾಂಡವ ಸ್ತೋತ್ರದಿಂದ ನಮಗೆ ಪರಿಹಾರ ಹೆಂಗಾಗ್ತೈತಿ ಅಂಥೇಳಿ 1-2-3 ಮಾತಾಡಿ ಆಮೇಲೆ ಮುಗಿಸ್ತೀನಿ. ಮೊದಲು ಶಿವತಾಂಡವ ಸ್ತೋತ್ರ ಹಾಡಕ್ಕೆ ಬರ್ತಾರೆ ಶೋಭಲತಾ ಪಟ್ಟಣ ಶೆಟ್ಟಿ ಮತ್ತು ಮಂಜುಳಾ ಮಠ್ ಅವರು. ಬರ್ರಿ ಕೇಳೋಣ. लज्जल प्रवाह पावितस्थले गलेवलं यलम्बिताम्बुजङ्गतुङ्गमालिकां डमड्डमड्डमड्डमन्निनादवड्डमर्वयं चकार चण्डताण्डवं तनोतु न शिवं 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 शिवं। कटाकटाह
समभ्रन्मिनिम्प निर्झरि विलोलवीचि वल्लरी विराजमानमूर्धनि दगद्दगद्दगज्ज्वलल्ललाटपट्टपावके किशोरचन्द्रशेखरे रतीवतिक्षणं मम 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 संतति प्रमोदमान मानसे कृपाकटाक्ष धोरणी निरुद्ध दुर्धरापदि क्वचित् दिगम्बरे मनो विनोदमेतु वस्तुनि जटाभुजङ्ग पिङ्गळ स्फुरत्प्रणामणि प्रभा कदम्ब कुङ्कुमद्रव प्रलिप्त दिग्वधूमुखि मदान्ध सिन्धुरस्फुरत्व गुत्तरीय मेदुरे मनो विनोदमद्भुतं विभर्तु भूतभर्तरी शेखर प्रसून धूळि धोरणी विदूरराङ्घ्रिपीठभु भुजङ्गराजमालयानि दत्तजाटचूटक प्रियैचिराय जायतं च घोरबन्धुशेखरः चत्वरज्वलद्धनञ्जय स्फुलिङ्गवा निपीतपञ्चसायकं न मन्निलिम्पनायकं सुधामयूखलेखया विराजमानशेखरं महाकपालि सम्पदे शिरोजटालमस्तु नः धनञ्जयाधरीकृता प्रचण्ड पञ्चसायके धराधरेन्द्र नन्दिनी कुचाग्र चित्रपत्रक प्रकल्पनैक शिल्पिनी त्रिलोचने मतिर्मम नवीन मेघमण्डली निरुद्ध दुर्धरस्फुर कुहूनिशीतिनीतमः प्रबन्ध बन्धुकन्दर निलिम्प निर्जरीधरस्तु नोत कृत्ति सिन्दुर कलानिधान बन्धुर श्रियं जगद्गुरन्दरः प्रफुल्लनीलपङ्कज प्रपञ्चकालिमप्रभा विलम्बिकण्ठकन्दली रुचिप्रवक्त्रकन्दरं स्मरच्चिदं पुरच्चिदं भवच्चिदं मखच्चिदं गजच्चिदादकच्चिदं तमन्तकच्चिदं भजे अगर्व सर्वमङ्गला कला कदम्ब मञ्जरी रसप्रवाह माधुरी विजृम्भणा मधुव्रतं स्मरान्तकं पुरान्तकं भवान्तकं मकान्तकं गजान्तकान्तकान्तकं तमन्तकान्तकं भजे प्रविक्रमप्रमत्भुजङ्गमश्वस विनिक्रमक्रमस्फुरत्करालफालहव्यः तिमित्तिमित्तिमित्तिवन्मदङ्गतुङ्गमङ्गल परिक्रम प्रवर्तित प्रचण्ड ताण्डव शिव त्रिशत्रुचित्रकल्पयोर्भुजङ्गमौक्तिकस्रजो गरिष्ठरत्नलोष्टयो सुहृत्तिपक्षपक्षयो कृष्णारविन्दचक्षुषो प्रजामहि महेन्द्रयो समं प्रवर्तयन्मनः तदा सदा शिवं भजे
पञ्चकोटरेव सन् विमुक्तदुर्मति सदा शिरस्तमञ्जलिं भवेत् विमुक्तलोललोचनोललाटपाललग्नकं शिवेति मन्त्रमुच्चरन् सदा सुखी भवाम्यहम् ಈಗ ಶಿವತಾಂಡವದಲ್ಲಿ ಪರಿಹಾರ ಕೂಡ ಶಿವ ಕೊಡ್ತಾನೆ. ಇದರಲ್ಲಿ 3 ಲೈನ್ ತಗೊಂಡು ಅದರ ಬಗ್ಗೆ ಹೇಗೆ ಏನು ಪರಿಹಾರ, ಶಿವ ಮಾಯೆಯನ್ನು ಪಸರಿಸಿಕ್ಕಿದನಲ್ಲ ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇ ಲೈನ್, ಗದ್ದಗದ್ದಗಜ್ಜಲಲ್ಲಟಾಟ ಪಾಠ ಪಾವಗೆ ಕಿಶೋರ ಚಂದ್ರಶೇಖರೇ ರತಿ ಪ್ರತಿಕ್ಷಣಂ ಮಮ. ಧಗದ್ ಧಗದ್ ಜ್ವಲ ಅಂದರೆ ಏನು? ಶಿವನ ಕಣ್ಣುಗಳಲ್ಲಿ ಜ್ವಾಲೆಯಿಂದ ಎದುರುಗಡೆ ಇರೋದು ಭಸ್ಮ ಆಗಿಬಿಡ್ತಾರಂತೆ. ಭಸ್ಮ ಆಗೋದಂದ್ರೆ ಏನು? ಮನುಷ್ಯರನ್ನ ಇದನ್ನ ಭಸ್ಮ ಮಾಡೋದಲ್ಲ, ಮನುಷ್ಯನಲ್ಲಿರುವ ಮಾಯೆಯನ್ನು ಭಸ್ಮ ಮಾಡ್ತೈತಿ ಶಿವನ ಕಣ್ಣು. ನಿಮಗೆ ಕತೆ ಗೊತ್ತಿರಬೇಕಲ್ಲ, ಶಿವ ಎಲ್ಲ ಪ್ರತಿಯೊಂದು ಕಲ್ಪ ಎಂಡ್ ಆಗೋ ಟೈಮ್ನಾಗ ಬಂದು ಮಾಯೆಯನ್ನೆಲ್ಲ ಭಸ್ಮ ಮಾಡಿಬಿಡ್ತಾನೆ. ಮಾಯೆಯನ್ನು ಭಸ್ಮ ಮಾಡಿದ್ರೆ ಏನಾಗ್ತೈತಿ? ಜೀವಾತ್ಮನಲ್ಲಿರುವ ಮಾಯೆ ಭಸ್ಮ ಆದರೆ ಜೀವಾತ್ಮ ಪರಮಾತ್ಮ ಆಗ್ತಾನೆ. ಹೌದಾ? ಪರಮಾತ್ಮ ಈಕ್ವಲ್ ಟು ಜೀವಾತ್ಮ ಪ್ಲಸ್ ಮೈನಸ್ ಮಾಯೆ. ಸೊ ಆ ಜ್ವಾಲೆಯಿಂದ ಶಿವ ಭಸ್ಮ ಮಾಡಿಬಿಟ್ಟು ಮಾಯೆನ ಎಲ್ಲರಿಗೂ ಕಲ್ಪ ಆದಮೇಲೆ ಎಲ್ಲರಿಗೂ ಒಂದು ರೀಸೆಟ್ ಮಾಡ್ದಂಗೆ ಎಲ್ಲ ಜೀವಾತ್ಮಗಳು ಪರಮಾತ್ಮವಾಗ್ತವೆ. ಅದು ಲೈನು. 2ನೇ ಲೈನು, ಸಹಸ್ರಲೋಚನ ಪ್ರವೃತ್ಯ ಶೇಷಲೇಖ ಶೇಖರ ಪ್ರಸೂನ ಧೂಳಿ ಧೋರಣಿ ವಿದೂಸರಾಂಗ್ರಿ ಪೀಠಭೂ. ಸಹಸ್ರಲೋಚನ ಇಂದ್ರ, ದೇವೇಂದ್ರ, ಶೇಷ ದೇವಾತಿಗಳನ್ನೆಲ್ಲ ಕರ್ಕೊಂಡು ಏನು ಮಾಡ್ತಾನೆ? ದೇವೇಂದ್ರನಿಗಿರುವಷ್ಟು ಸಂಪತ್ತು ನಮ್ಗೆ ಯಾರಿಗಾದ್ರೂ ಐತೇನೋ? ಇಲ್ಲ. ದೇವೇಂದ್ರನಿಗಿರುವಷ್ಟು ಅಧಿಕಾರ ನಮಗೆ ಯಾರಿಗಾದ್ರೂ ಐತೇನೋ? ಇಲ್ಲ. ಎಲ್ಲ ದೇವತೆಗಳನ್ನೆಲ್ಲ ಕರ್ಕೊಂಡು ಶಿವನಿಗೆ ತಲೆಬಾಗ್ತಾನಂತೆ. ಯಾಕೆ? ಅದೆಲ್ಲದರಲ್ಲಿ ಆನಂದ ಇಲ್ಲ, ಸುಖ ಸಿಗೋದಿಲ್ಲ ಅಂಥೇಳಿ. ಹಾಗೆ ನಾವು ಕೂಡ ಶಿವನಿಗೆ ತಲೆಬಾಗಬೇಕು. 3ನೇ ಲೈನ್ ಹೇಳಿಬಿಡ್ರಿ. ಲಲಾಟ ಚತ್ವರಜ್ವಲ ಧನಂಜಯ ಸ್ಫುಲಿಂಗಭಾ ನಿಪೀತ ಪಂಚಸಾಯಕಂ ನಮನ್ನಿಲಿಂಪನಾಯಕಂ. ಕಾಮದೇವ ಬಾಣವನ್ನು ಬಿಡ್ತಾನಂತ ಶಿವನಿಗೆ, ತನ್ನ ಮಾಯೆಯನ್ನು ಶಿವನಿಗೂ ಕೂಡ ತಲುಪಲಿ ಅಂತ. ಆವಾಗ ಶಿವ ಏನು ಮಾಡ್ತಾನೆ? ಕಣ್ಣನ್ನು ತೆಗೆದು ಕಾಮದೇವನನ್ನು ಸುಡ್ತಾನೆ. ಅರ್ಥ ಏನು? ಕಾಮದೇವ ಅಂದರೆ ಮನುಷ್ಯ ಅಲ್ಲ, ಮಾಯೆ. ಅದೇ ರೀತಿ ನಾವು ಕೂಡ ನಮ್ಮ ಆಂತರಿಕ ಕಣ್ಣುಗಳನ್ನು ತೆಗೆದು ಮಾಯೆಯನ್ನು ಅವಾಗ ಸ್ವಲ್ಪ ನಮ್ಮ ಮಟ್ಟಿಗೆ ಸುಡ್ತಾ ಬಂದರೆ, ಒಂದು ದೋಸೆ ಆರ್ಡರ್ ಮಾಡಿದ್ಮೇಲೆ ಇನ್ನೊಂದು ದೋಸೆ ಆರ್ಡರ್ ಮಾಡಿ ಸ್ವಲ್ಪ ಕಣ್ ತೆಗಿರಿ, ಸ್ವಲ್ಪ ಯೋಚನೆ ಮಾಡಿರಿ, ಈ ಬೇಕೇನಪ್ಪ ನಮಗೆ ದೋಸೆ. ಹೌದಾ? ನೀವು ಸೋಷಿಯಲ್ ಮೀಡಿಯಾಗೆ ಹಾಕೋ ಯೋಚನೆ ಮಾಡಿರಿ, ಇದು ನನ್ನ ಸಂತೋಷಕ್ಕೆ ಮಾಡಕತ್ತೇನೋ ಇಲ್ಲೋ. ವೆಕೇಷನ್ ತೊಗೊಳ್ಳೋದು ನಿಮಗೆ ಏನೇನು ಸ್ಟ್ರೆಸ್ ಆಗ್ತಿದಲ್ಲ, ಏನೇನು ಸ್ಟ್ರೆಸ್ ಆಗಿರುವಾಗ ಯೋಚನೆ ಮಾಡಿರಿ, ಈ ಸ್ಟ್ರೆಸ್ ಯಾರಿಗೆ ಆಗ್ತಿರೋದು? ನಾನು ಅನ್ನೋದೇ ಇಲ್ಲ, ಯಾಕೆ ಸ್ಟ್ರೆಸ್? ಸುಮ್ಮನೆ
ಈ ರಮಣ ಮಹರ್ಷಿಗಳು ಹೇಳ್ತಾರಲ್ಲ, ಯಾರು ನಾನು ಎನ್ಕ್ವೈರ್ ವಿದಿನ್ ದೇರ್ ಈಸ್ ನೋ ಐ. ಸೊ ಆ ರೀತಿ ನಾವು ಅದನ್ನು ಮಾಡ್ತಾ ಬಂದರೆ ಸ್ವಲ್ಪವಾದರೂ ಶಿವನ ಹಾಗೆ ನಾವು ಕೂಡ ಮಾಯೆಯನ್ನು ಭಸ್ಮ ಮಾಡಬಹುದು, ಅದರಿಂದ ಕಲಿಬಹುದು ಅಂತ ಇವತ್ತು ನಾವು ಕಲ್ತ್ಕೋಬಹುದು. ಧನ್ಯವಾದಗಳು. ಥ್ಯಾಂಕ್ ಯು. ವಿಶ್ವಾನಂದ ಪಟ್ಟಣ ಶೆಟ್ಟಿ ಅವ್ರಿಗೆ ನಿಮ್ಮ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು.